ಛೇ, ಎಲ್ಲ ಉಲ್ಟಾ ಆಗೋಯ್ತು. ಬೇರೆಯವ್ರಿಗೆ ಕೆಟ್ಟದಾಗ್ಬೇಕು ಅನ್ಕೊಂಡ್ರೆ ನಿಮ್ಗೆ ಕೆಟ್ಟದೇ ಆಗೋದು. ನಿಮಗೆ ಯಾವತ್ತೂ ಬುದ್ಧಿ ಬರಲ್ಲ ಅನ್ಸುತ್ತೆ. ಮನೇಲಿದ್ರೆ ನೆಟ್ಟಗಿರಲ್ಲ ಅಂತ ನಿಮ್ಮಪ್ಪ ಅಮ್ಮ ಬಂದು ಹಾಸ್ಟೆಲ್ಗೆ ಸೇರಿಸಿದ್ದಾರೆ. ಆದ್ರೆ ಮೈನಾ ಅವರಪ್ಪ ಅಮ್ಮ ಅವಳು ಎಲ್ಲಿದ್ರೂ ಸರಿದಾರಿಲೇ ನಡೀತಾಳೆ ಅಂತ ಅವಳನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ದಾರೆ. ಇದೇ ದುಷ್ಟ ಬುದ್ಧಿ ಇರೋರ್ಗೂ ಕಷ್ಟದಿಂದ ಬಂದಿರೋರ್ಗೂ ಇರೋ ವ್ಯತ್ಯಾಸ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲೀರಿ. ಕೊನೆ ಪಕ್ಷ ಪ್ರಯತ್ನ ಪಡಿ, ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಈಗ ನಿನಗೆ ಸಮಾಧಾನ ಆಯ್ತಾ? ಮುಚ್ಚೋ ಬಾಯಿ. ನೀನ್ ತಪ್ಪು ಮಾಡ್ಬಿಟ್ಟು ನನಗ್ ಬರಲ್ ತೋರಿಸ್ತಿದ್ಯಾ? ನನ್ ಮಗ ಧರ್ಮರಾಯ ತಾಯಿ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅನ್ಕೊಂಡ್ರೆ ಇಷ್ಟು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ಯಲ್ಲೋ. ನನ್ನ ನಂಬಿಕೆನೆ ನೀರ್ ಮೇಲಿನ ಗುಳ್ಳೆ ಮಾಡ್ಬಿಟ್ಯಲ್ಲೋ. ನನ್ ಕಣ್ ತಪ್ಸಿ ಯಾರನ್ನ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡಿದ್ಯಲ್ಲ, ಸರಿನೇನೋ ಇದು? ನಿನಗ್ ಗೊತ್ತಿಲ್ದೆ ಮೈನಾನ ಮನೇಲಿ ಇರಿಸ್ಕೊಂಡಿದ್ದು ತಪ್ಪೆ, ಒಪ್ಕೋತೀನಿ. ಆದ್ರೆ ನೀನ್ ಮಾಡಿದ ಘನ ಕಾರ್ಯ ಭಾರಿ ಒಳ್ಳೇದಾ? ಪಾಪ ಮೈನಾ, ಅವಳು ಯಾವ ಸ್ಥಿತಿನಲ್ಲಿ ಮನೆಗ್ ಬಂದ್ಲೋ, ಆ ಸ್ಥಿತಿ ಕಾರಣ ಏನು ಗೊತ್ತಾ ನಿನ್ಗೆ? ನನಗೆಲ್ಲ ಗೊತ್ತು. ಯಾರು ಆಶ್ರಯ ಎಲ್ಲ ಹಾಸ್ಟೆಲಿಂದ ಬಂದ್ಲು ಅಂತ ನನ್ ಮನೇಲಿ ಆಶ್ರಯ ಕೊಡಕ್ಕಾಗತ್ತಾ? ಇದ್ನೇನ್ ಧರ್ಮ ಛತ್ರ ಅನ್ಕೊಂಡಿದ್ಯಾ? ನೋಡಿದ ಜನ ಏನ್ ಅನ್ಕೋತಾರೆ ಅನ್ನೋ ಬುದ್ಧಿ ಇಲ್ವೇನೋ ನಿಂಗೆ? ಮಾತಾಡ್ಕೊಳ್ಳೋರು ಸಾವಿರ ಮಾತಾಡ್ಕೊಳ್ತಾರೆ. ಹಾಗಂತ ನಾವು ಮಾನವೀಯತೆ ಇಲ್ದಂಗ್ ನಡ್ಕೋಬಾರ್ದು. ನನಗ್ ಮಾನವೀಯತೆ ಇರೋದ್ರಿಂದಾನೇ ಆ ಮೈನನ್ ಜೊತೆ ನಿನ್ನೂ ಮನೆಯಿಂದ ಆಚೆ ಹಾಕ್ಲಿಲ್ಲ. ನನಗ್ ಬರ್ತಾ ಇದ್ದಿದ್ ಕೋಪಕ್ಕೆ ನಿನ್ನೂ ಕತ್ ಹಿಡಿದು ಆಚೆ ಹಾಕ್ಬೇಕಾಗಿತ್ತು. ಅಮ್ಮ, ಯಾಕೀಗೆಲ್ಲ ಮಾತಾಡ್ತಿದ್ಯಾ? ಏನೋ ಆಗ್ಬಾರ್ದು ಆಗೋಯ್ತು, ಹೋಗ್ಲಿ ಬಿಡಮ್ಮ. ಸಾಕ್ ಸುಮ್ನೆ ರೇ. ನಿನ್ ಕುಮ್ಮಕ್ಕಿರೋದಕ್ಕೇನೆ ಇವನ್ ಇಷ್ಟೆಲ್ಲ ಮಾಡಿರೋದು. ತಂದೆ ಇಲ್ದಿರೋ ಮಕ್ಕಳು ಅಂತ ಇಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಇದೇನಾ ನೀವು ಮಾಡೋದು? ಮೊದಲು ನಿನ್ ಬೆನ್ಮೂಳ ಮುರಿಬೇಕು, ಆವಾಗೆಲ್ಲ ಸರಿ ಹೋಗುತ್ತೆ. ಇಂಥ ಕೆಲ್ಸ ಮಾಡಿದ್ಯಲ್ಲ, ಹೊರಗಡೆ ಹೆಂಗೋ ತಲೆ ಎತ್ಕೊಂಡು ಓಡಾಡುದು ನಾನು? ಸರ್ಸು, ತಲೆ ಎತ್ಕೊಂಡು ತಿರ್ಗಾಡ್ದೆ ಇರೋಂಥದ್ದು ಏನಾಗಿದೆ ಇವಾಗ? ಏನ್ ಮಾತಾಡ್ತಿದ್ಯೋ ನೀನು? ಮೊಬೈಲ್ ಕಾಲ ಇದು. ಈ ಭೂಮಿ ಮೇಲೆ ನಡೆಯೋದು, ಆಕಾಶದಲ್ಲಿ ನಡೆಯೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಅಕ್ಕಪಕ್ಕದ ಮನೇಲಿ ನಡೆಯೋದು ಗೊತ್ತಾಗಲ್ವಾ? ಇಷ್ಟೊತ್ಗೆ ನೀನ್ ಮಾಡಿರೋ ಘನ ಕಾರ್ಯ ಎಲ್ಲರಿಗೂ ಗೊತ್ತಾಗಿರುತ್ತೆ. ಹಾಲ್ ತರಕೋದ್ರೆ, ತರಕಾರಿ ತರಕೋದ್ರೆ ಜನ ಎಲ್ಲ ನಿನ್ನ ಗುಣಗಾನ ಮಾಡ್ತಿದ್ದಾರೆ. ಅವ್ರಿಗೇನಂತ ಉತ್ತರ ಕೊಡ್ಲೋ ನಾನು? ನನ್ನ ಮಗ ಮಾಡಿದ ತಪ್ಪಿಗೆ ಒದ್ದು ಮನೆ ಬಿಟ್ಟು ಹೊರಗಡೆ ಹಾಕ್ದೆ ಅಂತ ಹೇಳು. ನನ್ನಿಂದ ಯಾರು ತಲೆ ತಗ್ಸೋದು ಬೇಡ, ನನ್ನ ಹೊರಗಡೆ ಹಾಕೋಕಾಗದೆ ನೀನ್ ಸಂಕಟ ಪಡೋದು ಬೇಡ. ನಾನೇ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಅಣ್ಣ, ಅಮ್ಮ ಏನೋ ಅಂತಾರಂತ ನೀನು ಹಂಗೆ ಆಡ್ತೀಯಲ್ಲೋ? ಅವ್ರ ಕೋಪ ಕಡಿಮೆ ಆಗೋ ತರ ಕಾಣಿಸ್ತಾ ಇಲ್ಲ ದೀಪಾ. ಈಗಾಗ್ಲೇ 2 ಸಲ ಮನೆ ಬಿಟ್ಟು ಆಚೆ ಹಾಕ್ಬೇಕಿತ್ತು ಅಂತ ಹೇಳಿದ್ರು. ಇನ್ನು 3ನೇ ಸಲ ಹೇಳೋದಕ್ಕಿಂತ ಮುಂಚೆ ನಾನೇ ಆಚೆ ಹೋಗೋದು ಒಳ್ಳೇದು. ಕೋಪದಲ್ಲಿ ಏನೇನೋ ನಿರ್ಧಾರ ತಗೋಬೇಡ ಅಣ್ಣ. ನೀನೊಂದ್ 5 ನಿಮಿಷ ರೂಮಲ್ಲಿರು, ಅಮ್ಮನ ಜೊತೆ ನಾನ್ ಮಾತಾಡ್ತೀನಿ. ಎಷ್ಟೇ ಮಾತಾಡಿದ್ರು ಉಪಯೋಗ ಇಲ್ಲ ದೀಪಾ. ಇದು ಇವ್ರ ಮನೆ ಅಲ್ವಾ, ಅದಕ್ಕೆ ಈ ತರ ಆಡ್ತಿದ್ದಾರೆ. ನನ್ನ ನಂಬ್ಕೊಂಡು ಕಷ್ಟ ಅಂತ ಬಂದಿರೋ ಹುಡುಗಿಗೆ ನನ್ಗೆ ಆಶ್ರಯ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಮನೇಲಿ ನನಗೆ ಬೆಲೆ ಎಷ್ಟಿದೆ ಅಂತ ಅರ್ಥ ಆಯ್ತು. ಇವ್ರ ಮನೇಲಿ ಇವರೇ ಇದ್ಕೊಳ್ಳಿ, ನಾನಂತೂ ಇರಲ್ಲ. ನಾನು ಹೋಗ್ತೀನಿ ಅಷ್ಟೇ. ಅಣ್ಣ, ನಿಂತ್ಕೊಳ್ಳೋ. ಅಮ್ಮ, ಅವನ್ ಮನೆ ಬಿಟ್ಟು ಹೋಗ್ತಿದ್ದಾನೆ. ಬೇಡ ಅಂತ ಹೇಳಮ್ಮ, ಮಾತಾಡಮ್ಮ. ಅಣ್ಣ ಪ್ಲೀಸ್ ಹೋಗ್ಬೇಡ. ಅಮ್ಮ ಹೇಳಮ್ಮ, ಅಣ್ಣ ಹೋಗ್ತಿದ್ದಾನೆ, ಹೋಗ್ಬೇಡ ಅಂತ ನೀನಾದ್ರೂ ಹೇಳು. ಇಷ್ಟು ತಪ್ಪು ಮಾಡಿದ್ರು ಅವನು ತಪ್ಪು ಅನಿಸ್ತಿಲ್ಲ ಅಲ್ಲ? ಮನೆ ಬಿಟ್ಟು ಹೋಗಕ್ ನಿಂತಿದ್ದಾನೆ ಅಲ್ವಾ? ಹೋಗ್ಲಿ ಬಿಡು, ಎಲ್ಲಿ ಹೋಗ್ತಾನಂತೆ?
ಆ ಮೈನನ್ ಜೊತೆ ಏನಾದ್ರೂ ಓಡೋಗ್ತಾನಂತ ಕೇಳು. ಛೇ, ಅಣ್ಣ ಪ್ಲೀಸ್ ಹೋಗ್ಬೇಡ, ನಿನ್ ಕೈ ಮುಗಿತೀನಿ, ಪ್ಲೀಸ್ ಹೋಗ್ಬೇಡ ಅಣ್ಣ, ಪ್ಲೀಸ್ ಹೋಗ್ಬೇಡ. ಹೋಗ್ಲಿ ಬಿಡೆ, ಯಾಕ ಅವನ್ನ ತಡಿತೀಯಾ? ಹೋಗ್ಲಿ ಬಿಡು. ಹೊಟ್ಟೆ ತಾಳ ಹಾಕಿದ್ರೆ ಅವನಾಗ ಅವನೇ ಮನೆಗ್ ಬರ್ತಾನೆ. ಅಣ್ಣ ಅಣ್ಣ ಹೋಗ್ಬೇಡ ಅಣ್ಣ. ಅಮ್ಮ ಯಾಕಮ್ಮ ಹೀಗ್ ಮಾಡ್ದೆ? ಅವನ್ ಮಾಡಿದ್ ಸರಿ ಅಂತ ನಿಂಗೆ ಅನಿಸ್ತಿದ್ಯೇನೆ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗ್ ಗೊತ್ತು. ನಿಂತ್ಕೋಬೇಡ ಇಲ್ಲಿ, ಹೋಗು. ಮಗಳೇ, ಇಷ್ಟೆಲ್ಲ ಆದಮೇಲೆ ನನಗೊಂದು ಮಾತಾದರೂ ಹೇಳಬೇಡ್ವೇನವ್ವ? ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಅಪ್ಪಯ್ಯ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ನೆಮ್ಮದಿ ಪ್ರಶ್ನೆ. ನನ್ಗೆ ಹಿಂಗೆ ಆಗೈತಂತ ಗೊತ್ತಾದ್ರೆ ನೀವು ನೆಮ್ಮದಿಯಾಗಿರ್ತಿದ್ರ ಹೇಳಿ? ನೋಡ್ಕೋ ಸರ್, ನನಗೆ ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಸರಿ, ಇಲ್ಲಿ ಗಂಟ ಏನೋ ಆಗೋಯ್ತು. ಆದರೆ ಇನ್ಮೇಲೆ ಏನೇ ಸಮಸ್ಯೆ ಇದ್ರೂ ಈ ಅಪ್ಪನ ಹತ್ರ ಮುಚ್ಚಿಡ್ಬಾರ್ದು ಕಣವ್ವ, ಸರಿನಾ? ಓ ಅಪ್ಪಯ್ಯ, ಎಲ್ಲ ಹೇಳ್ಕೊತೀನಿ. ನನ್ನ ಬಂಗಾರ ಕಣವ ನೀನು. ಕೂಸೆ, ಒಂದು ವಿಷಯ ಹೇಳದೆ ಮರ್ತ್ಬಿಟ್ಟಿದ್ದೆ. ಏನಪ್ಪಯ್ಯ? ನಿನ್ನೆ ಪುಡ್ಬುಡ್ಕಿಯವನು ಮನೆ ತನಕ ಬಂದು ಶುಭ ಕಾಲ ಬತ್ತೈತೆ, ಇನ್ನೊಂದು ತಿಂಗಳಾಗೆ ಮನೆ ಮಗಳಿಗೆ ಕಂಕಣ ಬಲ ಕೂಡ್ ಬರ್ತೈತೆ ಅಂತ ಹೇಳ್ದ ಕಣವ್ವ. ಆದ್ರೆ ಮದುವೆ ದಿನಾನೇ ಮನೆ ಮಾನ 3 ಕಾಸ್ಗೆ ಹರಾಜಾಯ್ತಿದೆ ಅನ್ಬಿಟ್ಟ ಕಣವ್ವ. ಅಯ್ಯೋ, ಆಮೇಲೆ? ಇದೇನಪ್ಪ ಹಿಂಗ್ ಹೇಳ್ಬಿಟ್ಟ ಅಂತ ಜೋಯಿಸ್ರ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರೆ 48 ದಿನದಾಗೆ ರಾಧಾಳ್ ಮದುವೆ ಮಾಡಬೇಕು, ಇಲ್ಲದೆ ಇದ್ರೆ ಕೇಡ್ಗಾಲ ಕಾದೈತೆ ಅಂತ ಹೇಳ್ಬಿಟ್ಟ ಕಣವ್ವ.